Hi, good morning everyone. Myself Anusha, I am taking a subject about software engineering. You all know that you are the final year students and you have to know the detailed study of software engineering. Because as if you all know that today everything is a software. You consider mobile is a software, computer is a software. What are all the things you see in the real world are meant to be a software today in the world. You are the future software developer, right? BCA is a course of software. So then you are becoming the future software engineer. Mostly some of one, and few are some other dreams. I don't know about that. So let's consider what is a software engineering. So for example, ಇವಾಗ ನಿಮ್ಮ ಪ್ರಕಾರ ಇವಾಗ ಸಾಫ್ಟ್ವೇರ್ ಅಂತ ಅಂದರೆ ನಿಮ್ಮ ತಲೆಯಲ್ಲಿ ಏನು ಬರ್ಬೋದು? ಸೊ ಸಾಫ್ಟ್ವೇರ್ ಅಂತ ಅಂದರೆ ಇವಾಗ ಯಾವುದಾದ್ರೂ ಒಂದು ಆ್ಯಪ್ ತಗೊಳ್ಳಿ, ಯಾವುದಾದ್ರೂ ಅಪ್ಲಿಕೇಶನ್ ಆಗಿರ್ಬೋದು, ಇವಾಗ ಡಯಲ್ ಪ್ಯಾಡ್ ಆಗಿರ್ಬೋದು ಅಥವಾ ಕಾಲರ್ ಆಗಿರ್ಬೋದು, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ದೀಸ್ ಆರ್ ಆಲ್ ದ ಸಾಫ್ಟ್ವೇರ್. ಸೊ ಇದೆಲ್ಲ ಸಾಫ್ಟ್ವೇರ್ ಹೆಂಗಾಗುತ್ತೆ ಅಂತ ಏನಾದರೂ ಇಮ್ಯಾಜಿನೇಷನ್ ಇದೆ? ನಮಗೆ ಅಪಿಯರೆನ್ಸ್ ಆ್ಯಸ್ ಎ ಯೂಸರ್ಸ್ ಆಗಿ ನಾವು ಅಪಿಯರೆನ್ಸ್ನ ನೋಡ್ತೀವಿ. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಕ್ಲಾಸ್ ತಗೊಳ್ಳೋಕ್ಕಿಂತ ಮುಂಚೆ ಡೀಟೇಲ್ ಆಗಿ ನಿಮಗೆ ಒಂದು ಐಡಿಯಾ ಬರಬೇಕು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ಏನು, ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ನಾವು ಏನೇನು ಕಲಿತೀವಿ, ವಾಟ್ ಆರ್ ಆಲ್ ದ ಥಿಂಗ್ಸ್ ಇನ್ಕ್ಲೂಡ್ಸ್ ಆ್ಯಂಡ್ ವಾಟ್ ವಿ ಲರ್ನ್ ಅನ್ನೋದು ಏನೇನು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಅಂದರೆ ಏನಪ್ಪ ಅಂದರೆ, ಇಟ್ ಈಸ್ ಅ ಅಪ್ರೋಚ್ ಆಫ್ ಡೀಟೇಲ್ ಸ್ಟಡಿ ಆಫ್ ಮೇಂಟೈನಿಂಗ್ usability approach and detailed study of things what are all the required for that to develop a one good software. ಒಂದು ಗುಡ್ ಸಾಫ್ಟ್ವೇರ್ನ ಡೆವಲಪ್ ಮಾಡೋದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು, ಏನೆಲ್ಲ ಥಿಂಗ್ಸ್ ಬೇಕು, ಮತ್ತು ಎಷ್ಟು ದಿನ ಬೇಕು, ದೆನ್ ವಾಟ್ ಆರ್ ಆಲ್ ದ ಟೀಮ್ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು. ಸೊ ಆ್ಯಸ್ ಐ ಆಮ್ ವರ್ಕಿಂಗ್ ಇನ್ ದ ಕಂಪ್ನಿ ಆಲ್ಸೋ, ಸೊ ಐ ನೋ ವಾಟ್ ಆರ್ ಆಲ್ ದ ಸ್ಟೆಪ್ ಬೈ ಸ್ಟೆಪ್ ಸ್ಟೇಜಸ್ ಆಫ್ ದ development of the software. So regarding that, that's why I'm interested to taking the software engineering to you guys. So guys, ಇವಾಗ ನಾನು ಒಂದು ಕಂಪ್ನಿ ವರ್ಕ್ ಮಾಡ್ತಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನದೇ ಕಂಪ್ನಿಗೆ ತೊಗೊಂಡ್ರೆ, ಸೊ ಐಮ್ ಎ ಬ್ಯಾಕ್ ಎಂಡ್ ಡೆವಲಪರ್. ಸೊ ಐಮ್ ಡೆವಲಪಿಂಗ್ ದ API ಎಂಡ್ ಪಾಯಿಂಟ್ಸ್. ಓಕೆ, ಸೊ ಇವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ, ಸೊ ಮೇನಾಗೆ ಡೆವಲಪ್ಮೆಂಟು, then end users. Okay, so development is nothing but we software developers. End user means the people who are using the software are expected to use the software. Okay, so ಇವಾಗ ಹೆಂಗಾಗುತ್ತೆ ಅಂತಂದರೆ, ಇವಾಗ ನೀವು ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಜಸ್ಟ್ ಕನ್ಸಿಡರ್ ವಾಟ್ಸಪ್ ಅಂತ ತೊಗೊಳ್ಳಿ. ಸೊ ವಾಟ್ಸಪ್ ಇವಾಗ ಒಂದು ಬಿಲ್ಡ್ ಆಗಬೇಕು ಅಂತ ಅಂದರೆ ಜಸ್ಟ್ ಒಂದು ಥಿಂಕ್ ಬಂತು, ವಾಟ್ಸಪ್ ಅಂತ ಮೆಸೇಜಿಂಗ್ ಇತ್ತು. ವಾಟ್ಸಪ್ಪಿಗಿಂತ ಮುಂಚೆ ಏನಿತ್ತು, ಮೆಸೇಜಿಂಗ್ ಆ್ಯಪ್ ಇತ್ತು. ಸೊ ಮೆಸೇಜಿಂಗ್ ಆ್ಯಪಲ್ಲೇ ಏನೇನು ಅಪ್ಡೇಟ್ ಮಾಡ್ಬೋದು ಅನ್ನೋ ಥಾಟ್ ಬಂದಿದ್ದು ನಾಟ್ ಎನ್ ಡೆವಲಪರ್, ಇಟ್ ಈಸ್ ಅನ್ ಯೂಸರ್ಗೆ ಒಂದು ಐಡಿಯಾ ಬಂತು. ಸೊ ಓನ್ಲಿ ಮೆಸೇಜ್ ಯಾಕೆ, ಮೆಸೇಜಿಂಗಲ್ಲಿ ವೀಡಿಯೋ ಕಾಲ್ ಇರಲಿಲ್ಲ, ಬಟ್ ಇವಾಗ ಅಪ್ಡೇಟೆಡ್ ವರ್ಷನಲ್ಲಿ ಬಂದಿರ್ಬೋದು, ಬಟ್ ವಾಟ್ಸಪ್ಪಲ್ಲಿ ಅದೆಲ್ಲ ಅಪ್ಡೇಟ್ಸ್ ಕೊಟ್ಕೊಳ್ತಾ ಬಂದರು. ಸೊ ಮೆಸೇಜಿಂಗ್ ಆ್ಯಪ್ನೇ ಎಕ್ಸ್ಟೆಂಡಿಬಿಲಿಟಿ ಆಗಿ ಏನು ಮಾಡೋದು ಅಂದರೆ ವಾಟ್ಸಪ್ಪನ್ನು ಇಟ್ ಈಸ್ ಐ ಆಮ್ ಜಸ್ಟ್ ಸೇಯಿಂಗ್ ಎನ್ ಎಕ್ಸಾಂಪಲ್, ನಾಟ್ ಎ ಡೀಟೇಲ್, because you all know that what is a software engineering. That's why I am giving a general example of WhatsApp. Okay, so WhatsApp ಬಂದಾಗ ಏನಾಯಿತು ಅಂತಂದರೆ, ವಾಟ್ಸಪ್ ಬರೋಕ್ಕೂ ಮುಂಚೆ ಒಂದು ಟೀಮ್ ಬಿಲ್ಡ್ ಆಯಿತು. Some people are sit together and discuss about WhatsApp. It is not a WhatsApp, finally it named as WhatsApp. Before that one team, ಇವಾಗ ನಾರ್ಮಲಿ ಒಂದು ಫ್ರೆಂಡ್ಸ್ ಗ್ರೂಪ್ ಅಂದರೆ ಏನಾದರೂ ಒಂದು ವಿಷಯ ಬಂತಂದರೆ ನಾವು ಜನರಲಾಗಿ ಮಾತಾಡ್ಕೊಳ್ತಾ ಕೂತ್ಕೊಳ್ತೀವಿ. ಸೊ ಲಾಸ್ಟಿಗೆ ಅದು ಒಂದು ಬಿಗ್ ಟಾಪಿಕ್ ಆಗುತ್ತೆ. ಸೊ ಇನ್ನು ಸಾಫ್ಟ್ವೇರ್ ಅಂತೂ ಹಾಗೆ ಒಬ್ಬ ಯೂಸರ್ಗೆ ಒಂದು ಥಾಟ್ ಬಂತು. ಸೊ ಆ ಥಾಟ್ ಇಟ್ಕೊಂಡು ಅವನೇನು ಮಾಡ್ತಾನೆ, ಮೆಸೇಜಿಂಗ್ ಬಂತು. ಸೊ ಅವನು ಏನು ಮಾಡ್ತಾನೆ ಅಂತಂದರೆ, ಬಿಫೋರ್ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡೋಕ್ಕಿಂತ ಮುಂಚೆ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ಅದೇ ಥರದ್ದು ಯಾವುದಿದೆ ಅಂತ ನೋಡ್ತಾನೆ. ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ಅದೇ ಥರದ್ದು ಏನಿದೆ ಅಂತ ನೋಡ್ತಾನೆ, ಅದ್ರ ಡ್ರಾಬ್ಯಾಕ್ಸ್ ಯಾವ್ದ್ಯಾವುದು ಅಂತ ನೋಡ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ವಾಟ್ಸಪ್ನ ತೊಗೊಂಡ್ರೆ ಅದ್ರ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ಯಾವುದಿತ್ತು ಅಂದರೆ ಮೆಸೇಜ್. ಸೊ ಮೆಸೇಜ್ ಏನಿತ್ತು, ಡ್ರಾಬ್ಯಾಕ್ಸ್ ನೋಡ್ಕೊಳ್ತಾ ಬಂದ ಅವನು. ಮೆಸೇಜಿಂಗಲ್ಲಿ ಡ್ರಾಬ್ಯಾಕ್ಸ್ ಏನೇನಿತ್ತು, ಸೊ ಆ ಡ್ರಾಬ್ಯಾಕ್ಸಿಗಿಂತ ಮುಂಚೆ ಅಡ್ವಾಂಟೇಜ್ನ ಓವರ್ ಅಡ್ವಾಂಟೇಜ್ ಮಾಡಬೇಕು. ಮೆಸೇಜಿಂಗಲ್ಲಿ ಅಡ್ವಾಂಟೇಜ್ ಏನಿತ್ತು ಅಂತಂದರೆ ನೆಟ್ ಇರಲಿಲ್ಲ. ಸೊ ವಿತೌಟ್ ಇಂಟರ್ನೆಟ್ ವಿ ಕ್ಯಾನ್ ಸೆಂಡ್ ಅ ಮೆಸೇಜ್, ಬಟ್ ಇಟ್ ಕಾಸ್ಟ್. ಓಕೆ, ಸಿಮ್ ವೈಸ್ ಇಟ್ ಕಾಸ್ಟ್ ಆಗ್ಬೋದು, ಬಟ್ ವಿತೌಟ್ ಸಿಮ್ ವೈಸ್ ಇಟ್ ಕಾಸ್ಟ್ ಆಗಲ್ಲ. ಓಕೆನಾ? ಸೊ ಆ ಅಡ್ವಾಂಟೇಜ್ನ ಓವರ್ಕಮ್ ಮಾಡೋದಕ್ಕೆ ಸೊ ಅವನೇನು ಮಾಡ್ತಾ, ವಾಟ್ಸಪ್ಪಲ್ಲಿ ಫಸ್ಟ್ ಡ್ರಾಬ್ಯಾಕ್ ಏನು ತೊಗೊಂಡ ಅಂತಂದರೆ ಇಮೋಜಿಸ್. ಐ ಆಮ್ ಗಿವಿಂಗ್ ಎ ಎಕ್ಸಾಂಪಲ್.
ಇಮೋಜಿಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ದ. ಅದಾದ ನೆಕ್ಸ್ಟು ವಿಡಿಯೋ ಫೆಸಿಲಿಟಿ ಕೊಟ್ಟ, ನೆಕ್ಸ್ಟು ಕಾಲಿಂಗ್ ಫೆಸಿಲಿಟಿ ಕೊಟ್ಟ, ನೆಕ್ಸ್ಟು ಗಿಫ್ಟ್ ಇವಾಗೆಲ್ಲ ಬರ್ತಿದೆ. ಸೊ ಆ ಥರದ್ದು ಒಂದೇ ಕೊಡ್ತಾ. ಸೊ ಅದಕ್ಕೂ ಮುಂಚೆ ಅವಾಗ ನೆಕ್ಸ್ಟ್ ಇವಾಗ ನೀವು ನೋಡ್ತಿರ್ಬೋದು, ಎವ್ರಿ 6 ಮಂತ್ಸ್ಗೆ ಆರ್ 1 ಮಂತ್ಗೆ ವಾಟ್ಸಪ್ ಅಪ್ಡೇಟೆಡ್ ವರ್ಷನ್ ಅಂತ ಕೇಳುತ್ತೆ. ಸೊ ದಟ್ ಅಪ್ಡೇಟ್ ಇಟ್ ಆಲ್ಸೋ ನೋಟಿಸ್ಡ್ ಬೈ ಅ ಎಂಡ್ ಯೂಸರ್. ಓಕೆ, ದಟ್ ಅಪ್ಡೇಟ್ಸ್ ಆರ್ ಆಲ್ ಮೆನ್ಷನ್ ಬೈ ಎಂಡ್ ಯೂಸರ್. ಸೊ ಎಂಡ್ ಯೂಸರ್ ಇವಾಗ ಯೂಸ್ ಮಾಡ್ತಾರೆ. ಇವಾಗ ನಿಮ್ಮ ತಲೆಗೆ ಸಾಫ್ಟ್ವೇರ್ನ ಇನ್ನೂ ಯಾವ್ಯಾವ ರೀತಿ ಡೆವಲಪ್ ಮಾಡ್ಬೋದು ಅಂದರೆ ಯು ಆಲ್ ಗಿವಿಂಗ್ ಇಟ್ ಒಂದು ಐಡಿಯಾ, ರೈಟ್? ಸೊ ಇವಾಗ ನನ್ನ ಐಡಿಯಾ ಕೇಳಿದ್ರೆ ನಾನೇನು ಕೇಳ್ತೀನಿ, ನನ್ನ ಐಡಿಯಾ ಇವಾಗ 3 ಇಯರ್ಸ್ ಬ್ಯಾಕ್ ನನ್ನ ಐಡಿಯಾ ಏನಿತ್ತು ಅಂತಂದರೆ ವಾಟ್ಸಪ್ಪಲ್ಲಿ. ಸೊ ಒಬ್ರಿಗಷ್ಟೇ ವಿಡಿಯೋ ಕಾಲ್ ಮಾಡೋಕ್ಕೆ ಬರ್ತಿದ್ದು, ಮಲ್ಟಿಪಲ್ ಪೀಪಲ್ನ ಕಾನ್ಫರೆನ್ಸಲ್ಲಿ ಕನೆಕ್ಟ್ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ಆ ಥಾಟ್ ಇತ್ತು, ನಂತರನೇ ಯಾರೋ ಇನ್ನೊಬ್ಬ ಯೂಸರ್ಗೆ ಆ ಥಾಟ್ ಇತ್ತು ಅನಿಸುತ್ತೆ. ಸೊ ಅವ್ರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, 2-3 ಜನನ ಅಟ್ ಎ ಟೈಮ್ ನಾವು ವಿಡಿಯೋದಲ್ಲಿ ಆ್ಯಡ್ ಮಾಡ್ಬೋದು ವಾಟ್ಸಪ್ಪಲ್ಲಿ, ಹೌದಾ? ಸೊ ಅದೇ ಥರ. ಸೊ ಇವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಏನು ಮಾಡ್ತಾರೆ ಅಂದರೆ, ಸೊ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ಏನಂದರೆ ಇಟ್ ಈಸ್ ಎ ಡೀಟೇಲ್ ಸ್ಟಡಿ ಆಫ್ ಸಾಫ್ಟ್ವೇರ್ ಅಪ್ರೋಚಸ್ ಆ್ಯಂಡ್ ಮೇಂಟೆನೆಬಿಲಿಟಿ ಆ್ಯಂಡ್ ಯೂಸೆಬಿಲಿಟಿ. ಸೊ ಹೆಂಗೆ ಒಂದು ಸಾಫ್ಟ್ವೇರ್ನ ಹೆಂಗೆ ಬಿಲ್ಡ್ ಮಾಡ್ತಾರೆ, ಸೊ ಆ ಬಿಲ್ಡ್ ಮಾಡೋದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು, ವಾಟ್ ಆರ್ ಆಲ್ ದ ಇಶ್ಯೂಸ್ ಆ್ಯಂಡ್ ವಾಟ್ ಆರ್ ಆಲ್ ದ ಟೆಕ್ನಿಕ್ಸ್, ಯಾವ್ಯಾವ ಟೆಕ್ನಿಕ್ಸ್ನ ಯೂಸ್ ಮಾಡಿ ಎಕ್ಸಿಸ್ಟೆಂಗಲ್ಲಿರೋ ಪ್ರಾಬ್ಲಮ್ಸ್ನ ಹೆಂಗೆ ಓವರ್ಕಮ್ ಮಾಡ್ಬೋದು, ಹೆಂಗೆ ಟೈಮ್ನ ಮ್ಯಾನೇಜ್ ಮಾಡ್ಬೋದು, ಟೀಮ್ ಬಿಲ್ಡ್ ಅನ್ನೋದು ಹೆಂಗೆ. This subject is very very important when you go to the software field, and it is a necessary subject. You have to learn and you have to think about the future. Okay, so ಇವಾಗ ಸಾಫ್ಟ್ವೇರ್ ನಿಮಗೆ ಇವಾಗ ಒಂದು ಐಡಿಯಾ ಬಂದಿರ್ಬೋದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡೋಕ್ಕೆ ನಾನು ಹಂಗೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ಇವಾಗ ಪ್ರೋಗ್ರಾಮ್ ಲ್ಯಾಬಲ್ಲಿ ಪ್ರೋಗ್ರಾಮ್ ಮಾಡ್ತೀರಾ. ಸೊ ನಿಮಗೆ ಪ್ರಾಜೆಕ್ಟ್ ಐಡಿಯಾ ಇಲ್ಲ ಅಂದ್ಕೊಳ್ತೀನಿ. ಸೊ ನೀವು ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತೀರಲ್ವಾ. ಸೊ ಪ್ರೋಗ್ರಾಮ್ ಮಾಡಬೇಕಾದ್ರೆ ಕುಡ್ ಎನಿ ಒನ್ ಥಿಂಕ್ ಆಫ್ ದಟ್ ಪ್ರೋಗ್ರಾಮ್ ದೆನ್ ಬಿಕಮ್ ಎ ಪ್ರಾಜೆಕ್ಟ್? ಆ ಪ್ರೋಗ್ರಾಮು ಕೂಡ ಒಂದು ಪ್ರಾಜೆಕ್ಟಿಂಗ್ ಪಾರ್ಟ್ ಆಗ್ಬೋದು ಅಂತ ನೀವು ಯಾವಾಗಾದರೂ ಥಿಂಕ್ ಮಾಡಿದ್ದೀರಾ? ಐ ಥಿಂಕ್ ನೋ. ಓಕೆ, ಇವಾಗ ನೀವೊಂದು XYZ C++ ಏನೋ ಒಂದು ಪ್ರೋಗ್ರಾಮ್ ಬರೀತಿರ್ತೀರಾ, #studio.h ಅಂತ ಯಾವುದೋ ಒಂದು ಪ್ರೋಗ್ರಾಮ್ ಬರೀತಿರ್ತೀರಾ. ಸೊ ಪ್ರೋಗ್ರಾಮಿಂಗ್ ಒಂದು ಪಾರ್ಟು ಕೂಡ ಒಂದು ಸಾಫ್ಟ್ವೇರ್ನ ಒಂದು ಪಾರ್ಟ್ ಆಫ್ ಲೈನ್ ಕೋಡ್ ಆಗ್ಬೋದು ಅಂತ ನೀವು ಯಾವಾಗಾದರೂ ಥಿಂಕ್ ಮಾಡಿದ್ದೀರಾ? ಇಲ್ಲ. ಸೊ ಇಟ್ ಈಸ್ ಬಿಕಮ್ ಎ ಪಾರ್ಟ್ ಆಫ್ ದ ಪ್ರೋಗ್ರಾಮ್. It is part of the become a program also, it is become the part of the project also. But you didn't know that in this level. When you go to the upper level, you all know that what are all the necessary things. Okay. So, ಇವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಹಾಗೆ ಏನೇನು ಅಂತಂದರೆ, ಸೊ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ಅಂತಂದರೆ, ಸೊ ಫಸ್ಟಲ್ಲಿ ಡೆವಲಪರ್ ಏನು ತಿಳ್ಕೊಬೇಕು ಅಂದರೆ ಫಂಕ್ಷನಾಲಿಟಿ. ಸೊ ಫಂಕ್ಷನಾಲಿಟಿ ಅಂತಂದ್ರೆ ಅಂದರೆ ಇವಾಗ ನಾನೇನೋ ಒಂದು ಸಾಫ್ಟ್ವೇರ್ ಹೇಳ್ತೀನಿ, ಅದು ಎಕ್ಸಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಬಿಹೇವಿಯರ್ಗೆ ವರ್ಕ್ ಆಗಬೇಕು. ಇಟ್ ಈಸ್ ನಥಿಂಗ್ ಬಟ್ ಫಂಕ್ಷನಾಲಿಟಿ. ದೆನ್ ಸೆಕೆಂಡ್ ಒನ್ ಈಸ್ ರಿಲಯಬಿಲಿಟಿ. ಓಕೆ, ಸೊ ರಿಲಯಬಿಲಿಟಿ ಅಂತಂದರೆ ಏನು ಅಂದರೆ ಇವಾಗ ನಾವು ಒಂದು ಸಾಫ್ಟ್ವೇರ್ನ ಕೊಡ್ತಿದ್ದೀವಿ. ಸೊ ಆ ಸಾಫ್ಟ್ವೇರ್ ಹೆಂಗಿರಬೇಕು ಅಂದರೆ ಇಟ್ ಈಸ್ ಫ್ರೀ ಫ್ರಮ್ ಫೇಲ್ಯೂರ್ಸ್. ಇವಾಗ ನಾನೊಂದು ಸಾಫ್ಟ್ವೇರ್ ಹೇಳಿದೆ, ಒಂದು ಸ್ಕ್ರೀನ್ ಓಪನ್ ಆಗಬೇಕು. ಆ ಸ್ಕ್ರೀನ್ ಓಪನ್ ಆದ ತಕ್ಷಣ ಒಂದು ಗಾಂಧೀಜಿ ಫೋಟೋ ಕಾಣಿಸ್ಬೇಕು ಅಂತ ಇರುತ್ತೆ. ಸೊ ನಾನು ಎಕ್ಸಾಕ್ಟ್ ರಿಕ್ವೈರ್ಮೆಂಟ್ ಕೊಟ್ಟಿರ್ತೀನಿ, ಸ್ಕ್ರೀನ್ ಡಿಸ್ಪ್ಲೇ ಆದ ತಕ್ಷಣ ನನಗೆ ಗಾಂಧೀಜಿ ಫೋಟೋನೇ ಆಗಬೇಕು ಅಂತ. ಬಟ್ ಸ್ಕ್ರೀನ್ ಡಿಸ್ಪ್ಲೇ ಆದ ತಕ್ಷಣ ಗಾಂಧೀಜಿದು ಓಪನ್ ಆಗಲ್ಲ, ಯಾರ್ದೋ ಬೇರೆ ಫೋಟೋ ಓಪನ್ ಆಯಿತು ಅಂತ ತಿಳ್ಕೊಳ್ಳಿ. ಇಟ್ ಈಸ್ ಫೇಲ್ಯೂರ್. ಯಾಕಂದರೆ ಬಿಕಾಸ್ ಐ ಆಲ್ರೆಡಿ ಗಿವನ್ requirement, it should be opening Gandhiji photo only, but it opening another photo, it is nothing but failure. So ಆ ಥರ ಆಗಬಾರ್ದು. ಸೊ ಆ ಕೇಸಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಸಾಫ್ಟ್ವೇರ್ಗೆ ರಿಲಯಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಯೂಸಬಿಲಿಟಿ. ಸೊ ಒಂದು ಸಾಫ್ಟ್ವೇರ್ನ ನಾವು ಬಿಲ್ಡ್ ಮಾಡ್ತಿದ್ದೀವಿ ಅಂತಂದರೆ ಯಾವತ್ತು ಡೆವಲಪರ್ ಮೈಂಡ್ ಸೆಟ್ಟಿಂದ ನೋಡಬಾರ್ದು. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಎಕ್ಸಿಸ್ಟಿಂಗ್ ಯೂಸರ್. ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಇವಾಗಲೂ ಕೂಡ ಸ್ಮಾರ್ಟ್ಫೋನ್ನ ಹಳ್ಳಿಯಲ್ಲಿರೋರಿಗೆ ಯೂಸ್ ಮಾಡೋಕ್ಕೆ ಬರಲ್ಲ. ಸ್ಮಾರ್ಟ್ಫೋನ್ ಹಂಗಿರಲಿ, ಇವನ್ ಒಂದು ಅಪ್ಲಿಕೇಶನ್ನ ನಮ್ಮ ಮೊಬೈಲಲ್ಲಿ ಮುಟ್ಟಿ ಓಪನ್ ಮಾಡೋದಕ್ಕೂ ಕೆಲವೊಬ್ರು ಆ್ಯಸ್ ಪರ್ಸ್ನಲಿ ಐ ಫೆಲ್ಟ್ ಸ್ಟಿಲ್ ಮೈ ಮದರ್ ಈಸ್ ಫಿಯರ್ ಅಬೌಟ್ ಟು ಪಿಕ್ ಮೈ ಕಾಲ್ because she doesn't know how to operate that. So developer should concern about the end user. So it should be usability to all. ಇವಾಗ ನಾವು ಏನಾದರೂ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಿದ್ದೀವಿ ಅಂತಂದರೆ ಅದು ಜಸ್ಟ್ ನಮಗಷ್ಟೇ ಯೂಸ್ ಆಗೋಂಗಿರಬಾರ್ದು. ಸೊ ನಾರ್ಮಲ್ ಪೀಪಲ್ಗೂ ಕೂಡ ಅದು ನೋಡಿದ್ರೆ ಇದಿದೆ ಅಂತ ಗೊತ್ತಾಗಬೇಕು. ಇವಾಗ ಒಂದು ಐಕಾನ್ ಮಾಡಿರ್ತೀವಿ, ಏನೋ ಒಂದು ಫುಡ್ ಐಕಾನ್ ಅಂತ ಏನೋ ಮಾಡಿರ್ತೀವಿ, ಫುಡ್ ಆ್ಯಪ್ ಇದೆ. ಇವಾಗ ಝೊಮ್ಯಾಟೊ ಅದು ಸ್ಟಿಲ್ ಝೊಮ್ಯಾಟೊ ಐ ಆಮ್ ಗೆಟಿಂಗ್ ಕನ್ಫ್ಯೂಸ್, ಇಟ್ ಈಸ್ ಎ ಫುಡ್ ಆ್ಯಪ್ ಆರ್ ನಾಟ್, because that app doesn't indicate
ಎನಿ ಫುಡ್ ಥಿಂಗ್ಸ್. ಓಕೆ, ಸೊ ಆ ಥರ ಇವಾಗ ಝೊಮ್ಯಾಟೊ ಅಂತ ನೋಡಿದ ತಕ್ಷಣ ನಮ್ಗೆ ಏನೋ ಗೊತ್ತಾಗಲ್ಲ. ಓಕೆ, ಸೊ ಆ ಥರ ಆ ಒಂದು ಐಕಾನ್ ನೋಡಿದ ತಕ್ಷಣ ನಮಗೆ ಗೊತ್ತಾಗಬೇಕು ಇದು ಇದ್ರದೇ ಅಂತ. ಸೊ ಆ ಥರ ಥಿಂಕ್ ಮಾಡಿ ನಾರ್ಮಲ್ ಪೀಪಲ್ಗೂ ಅಂಡರ್ಸ್ಟ್ಯಾಂಡ್ ಆಗೋಂಗೆ ಯೂಸಬಿಲಿಟಿಯಲ್ಲಿ ಇರಬೇಕು. ದೆನ್ ಮೇಂಟೈನಬಿಲಿಟಿ. ಸೊ ಮೇಂಟೈನಬಿಲಿಟಿ ಇನ್ ದ ಸೆನ್ಸ್, ಯೂಸಬಿಲಿಟಿ ನಮಗೆ ಗೊತ್ತು. ಮೇಂಟೈನಬಿಲಿಟಿ ಅಂತಂದರೆ ಲಾಂಗ್ ಟೈಮ್ವರೆಗೂ ಎಲ್ಲೂ ಬ್ರೇಕ್ ಆಗದೆ ಆ ಸಾಫ್ಟ್ವೇರು ಮೇಂಟೈನ್ ಆಗಂಗಿರಬೇಕು. ಸೊ ಆ ಫಂಕ್ಷನ್ನ ನಾವು ಮೇಂಟೈನಬಿಲಿಟಿ ಅಂತ ಕರಿತೀವಿ. ದೆನ್ ಎಫಿಷಿಯನ್ಸಿ. ಎಫಿಷಿಯನ್ಸಿ ಇನ್ ದ ಸೆನ್ಸ್ ಹೌ ಲಾಂಗ್ ಇಟ್ ಟೇಕ್ ಟೈಮ್ ಟು ಲೋಡ್. ಇವಾಗ ಎಫಿಷಿಯನ್ಸಿ, ಇವಾಗ ಯಾವುದೋ ಒಂದನ್ನ ನೀವು ಒಂದು ಪೇಜ್ನ ಓಪನ್ ಮಾಡಬೇಕಾದ್ರೆ ಇದು ರೋಲ್ ಅಪ್ ಆಗ್ತಾ ಇರುತ್ತೆ. ಸೊ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು 5 ಸೆಕೆಂಡ್ಸ್ಗೆ ಎಕ್ಸಿಕ್ಯೂಟ್ ಆಗಬೇಕು ಅಂತ ಇರುತ್ತೆ. ಬಟ್ ಇಟ್ ಟೇಕ್ಸ್ ಅರೌಂಡ್ 5 minutes. Where is the 5 seconds and where is the 5 minutes? So we can't wait for the 5 minutes. Okay, if we give a result in 5 seconds, it's better than 5 minutes. So efficiency should tell it works in a effective way. Okay, then reusability. ದೆನ್ ಅದೇ ಸಾಫ್ಟ್ವೇರು ನೆಸಸರಿ ನೆಕ್ಸ್ಟ್ ಏನಾದರೂ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ಅಂತಂದರೆ ಆ ಸಾಫ್ಟ್ವೇರ್ ಕೋಡು ಬೇರೆದಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಆಗಂಗಿರಬೇಕು. ಸೊ ಇಫ್ ಈ ಸಾಫ್ಟ್ವೇರ್ನ ನಾವು ಏನಾದರೂ ಮಾಡ್ತಿದ್ದೀವಿ ಅಂತಂದರೆ ಇಟ್ ಶುಡ್ ಯೂಸ್ ಇನ್ ದ ಫ್ಯೂಚರಲ್ಲಿ ಕೂಡ ಯೂಸ್ ಆಗಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ರೀಯೂಸಿಬಿಲಿಟಿ. ರೀಯೂಸಿಬಿಲಿಟಿ ಮೀನ್ಸ್ ಇಟ್ ಇಸ್ ಆಲ್ರೆಡಿ ಯೂಸ್ ಇನ್ one side and it is able to use in the another system also. What we called is as reusability. Then last one is portability. So portability means one time effort. Okay, one time effort ಆಗಬೇಕು, ನೆಕ್ಸ್ಟ್ ಟೈಮ್ಗೆ ಎಲ್ಲ ಎನ್ವಿರಾನ್ಮೆಂಟಿಗೂ ಅಡ್ಜಸ್ಟ್ ಆಗಬೇಕು. ಸೊ ಪೋರ್ಟಬಿಲಿಟಿ ಅಂತ ಅಂದರೆ ಹೆಂಗೆ, ಇವಾಗ ಒಂದು ವಾಟ್ಸಪ್ನೇ ತಗೊಳ್ಳಿ. ಅಗೇನ್ ವಾಟ್ಸಪ್ ಎಕ್ಸಾಂಪಲ್ ತಗೊಳ್ಳಿ. ವಾಟ್ಸಪ್ ಕ್ಯಾನ್ ಓನ್ಲಿ ರನ್ ಇನ್ ಆಂಡ್ರಾಯ್ಡ್ ಫೋನ್? ನೋ, ಇಟ್ ಕ್ಯಾನ್ ಆಲ್ಸೋ ರನ್ ಇನ್ ಐಫೋನ್ ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ರನ್ ಇನ್ ಟ್ಯಾಬ್ಲೆಟ್ ಆ್ಯಂಡ್ ಇಟ್ ಆಲ್ಸೋ ರನ್ಸ್ ಇನ್ ಕಂಪ್ಯೂಟರ್ಸ್. Portability in the sense means if you develop any software or any product, it should able to fix in all the devices. Okay, ಇವಾಗ ಯಾವುದೋ ಒಂದು ನೀವು ನಿಮ್ಮ ಹತ್ರ ಒಂದು ಬೇಸಿಕಲಿ ಸಾಫ್ಟ್ವೇರ್, ಇವಾಗ ನಾನೇ ಒಬ್ಬ ಡೆವಲಪರ್, ನನ್ನ ಹತ್ರ ಆಸಸ್ ಫೋನ್ ಇದೆ. ಸೊ ನಾನೊಂದು ಏನೋ ಆ್ಯಪ್ ಡೆವಲಪ್ ಮಾಡ್ಕೊಂಡೆ ಅಂದರೆ ಇಟ್ ಈಸ್ ನಾಟ್ ಇನ್ ದ ಆಸಸ್ ಫೋನ್, ಇಟ್ ಶುಡ್ ಬಿ ಅಡ್ಜಸ್ಟ್ ಟು ಆಲ್ ಟೈಪ್ ಆಫ್ ಫೋನ್ಸ್. ಓಕೆ, ಸೊ ಆ ಥರ ಇವಾಗ ಯಾವುದಾದ್ರೂ ಒಂದು ಡೆವಲಪರ್ ಒಂದು ಏನಾದರೂ ಆ್ಯಪ್ನ ಇಂಟ್ರಡ್ಯೂಸ್ ಮಾಡ್ತಿದ್ದಾನೆ ಅಂದರೆ ಪೋರ್ಟಬಿಲಿಟಿ ಮೀನ್ಸ್ ಎಲ್ಲ ಎನ್ವಿರಾನ್ಮೆಂಟಲ್ಲೂ ಅದು ಅಡ್ಜಸ್ಟ್ ಆಗಬೇಕು. ಇಟ್ ಶುಡ್ ಬಿ ಇನ್ ದ ಆಂಡ್ರಾಯ್ಡ್ ಫೋನ್, ಇಟ್ ಶುಡ್ ಬಿ ಇನ್ ದ ಐಫೋನ್, ಇಟ್ ಶುಡ್ ಬಿ ಇನ್ ದ ಟ್ಯಾಬ್ಲೆಟ್, ಇಟ್ ಶುಡ್ ಬಿ ಇನ್ ದ computer system. Okay, these are all the condition to build a good software product na build ಮಾಡಬೇಕು ಅಂದರೆ these are all the functions. what are all ಅಂದರೆ ಫಂಕ್ಷನಾಲಿಟಿ ಆಗಿರ್ಬೋದು, ರಿಲಯಬಿಲಿಟಿ ಆಗಿರ್ಬೋದು, ಯೂಸಬಿಲಿಟಿ ಆಗಿರ್ಬೋದು, ಮೇಂಟೈನಬಿಲಿಟಿ ಆಗಿರ್ಬೋದು, ಎಫಿಷಿಯನ್ಸಿ, reusability and then portability. Okay, do you understand that? I think now you got a basic idea of what is software engineer. Then what is software engineering? Again I am questioning you guys, what is software engineering? Software engineering is a disciplined detailed study of a product. Product is nothing but everything. ಸಾಫ್ಟ್ವೇರ್ ಪ್ರಾಡಕ್ಟ್ ಇನ್ನೊಂದು ಡೀಟೇಲ್ ಡಿಸಿಪ್ಲಿನ್ ಆಗಿ ಸ್ಟಡಿ ಮಾಡಿ. ಇವಾಗ ನಾವೇನಾದರೂ ಕಾಲೇಜಿಗೆ ಹೋದರೆ ಸಮ್ ಪೀಪಲ್ ಡಿಸಿಪ್ಲಿನಾಗಿ ಬನ್ನಿ ಅಂತ ಹೇಳ್ತಾರೆ. ಸೊ ಒಂದು ಸಾಫ್ಟ್ವೇರ್ನ ನಾವು ಮ್ಯಾನೇಜ್ ಮಾಡಬೇಕು ಅಂದರೆ, ಅದು ಗುಡ್ ಸಾಫ್ಟ್ವೇರ್ ಆಗಿ ಹೊರಗೆ ಬರಬೇಕು ಅಂದರೆ ಕೆಲವೊಂದು ಡಿಸಿಪ್ಲಿನ್ಸ್ ಇದೆ. ಡಿಸಿಪ್ಲಿನ್ಸ್ ಈಸ್ ನಥಿಂಗ್ ಬಟ್ ರೂಲ್ಸ್. ದೇರ್ ಆರ್ ಸಮ್ ರೂಲ್ಸ್, ಇಟ್ ಶುಡ್ ಫಾಲೋಸ್ ಸಮ್ ಸರ್ಟೈನ್ ರೂಲ್ಸ್. ಆ ಸರ್ಟೈನ್ ರೂಲ್ನ ನಾವು ಫಾಲೋ ಮಾಡಿ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಿ ಅದನ್ನು ನಾರ್ಮಲ್ ಪೀಪಲಿಗೆ ಕೊಡೋದಕ್ಕೆ ಏನಂತ ಕರೀತಾರೆ ಅಂತಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಗೈಸ್, ಇವು ಸಾಫ್ಟ್ವೇರ್ ಇಂಜಿನಿಯರ್ನ ನೀವು ತಿಳ್ಕೊಂಡ್ರಿ ಅಂತ ಅಂದರೆ ಜಸ್ಟ್ ನೀವು ಯು ಕ್ಯಾನ್ ಸರ್ವೈವ್ ಎವ್ರಿವೇರ್ ಇನ್ ದ ಸಾಫ್ಟ್ವೇರ್ ಫೀಲ್ಡ್. ಯು ಹ್ಯಾವ್ ಎ ಸ್ಮಾಲ್ ಪ್ರೋಗ್ರಾಮಿಂಗ್ ನಾಲೆಡ್ಜ್ ವಿತ್ ದ ಫುಲ್ ನಾಲೆಡ್ಜ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಜಾಬ್. ಓಕೆ, ದೆನ್ ಸೊ ವಾಟ್ ಆರ್ ದೆನ್ ಇವಾಗ ಸಾಫ್ಟ್ವೇರ್ ಡೆವಲಪರ್ಸ್ಗೂ, ಇವಾಗ ನಾರ್ಮಲ್ ಆಗಿ ನಾನು ಹೇಳಿದೆ ಸಾಫ್ಟ್ವೇರ್ ಡೆವಲಪರ್ಸ್ಗೂ ಯೂಸರ್ಸ್ಗೂ ಕೇಳಾದರೆ ಹೆಂಗೆ ಹೇಳ್ತೀವಿ ಅಂತ.
ಸೊ ಇವಾಗ ನಾರ್ಮಲ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೆಂಗೆ ಥಿಂಕ್ ಮಾಡ್ತಾರೆ, ಇವಾಗ ನಾನು ಒಂದು ಕೊಡ್ತೀನಿ. ಸೊ ಈ ಚಾಪೀಸ್ ಅಂತಾನೆ ತಗೊಳ್ಳಿ, ಓಕೆನಾ. ಈ ಚಾಪೀಸ್ನ ಕಟ್ ಮಾಡಿ ಅಂತ ನಾನು ನಿಮ್ಮ ಕೈ ಕೊಟ್ಟರೆ, ಸೊ ನಾರ್ಮಲ್ ಪೀಪಲ್ ನಾವೇನು ಮಾಡ್ತೀವಿ ಅಂತಂದರೆ ಸೊ ಹಿಂಗೆ ಮುರಿತೀವಿ. ಇಟ್ಸ್ ಈಸಿ ಜಾಬ್, ವಿ ನೆವರ್ ಥಿಂಕ್ ಅಬೌಟ್ ಎನಿಥಿಂಗ್. ಅದೇ ಈ ಚಾಪೀಸ್ನ ನೀವು ಥಿಂಕ್ ಅಬೌಟ್ ದಿಸ್ ಚಾಪೀಸ್ ಈಸ್ ಅನ್ ಸಾಫ್ಟ್ವೇರ್, ಸೊ ಗಿವ್ ಇಟ್ ಟು ದ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ they do not suddenly break this ಚಾಪೀಸ್ because they think. ಸೊ how they think ಅಂತಂದರೆ ಹೆಂಗೆ ಥಿಂಕ್ ಮಾಡ್ತಾರೆ ಅವರು ಅಂತಂದರೆ, ಫಸ್ಟು ಅದನ್ನು ಮುರಿಯೋದಕ್ಕೆ ಏನೇನು ಪ್ಲ್ಯಾನ್ಸ್ ಬೇಕು ಅಂತ ಮಾಡಿ. ನಿಮಗೆ ಈಸಿ ಅನ್ಸ್ಬೋದು, ಇಟ್ ಈಸ್ ಅನ್ ಎಕ್ಸಾಂಪಲ್. ಸೊ ನೀವು ಹೇಳ್ಬೋದು ಜಸ್ಟ್ ಬ್ರೇಕ್ ಮಾಡಿದ್ರೆ ಆಯಿತು ಅಂತ. ನೋ, ದಟ್ ಈಸ್ ನಾಟ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಸೊ ದಟ್ ಈಸ್ ಕಾಲ್ಡ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಈಸ್ ಎ ಡಿಸಿಪ್ಲಿನ್ ಅಪ್ರೋಚ್ ಟು ಬಿಲ್ಡ್ ಎ ಸಾಫ್ಟ್ವೇರ್. ಒಂದು ಡಿಸಿಪ್ಲಿನ್ ಅಪ್ರೋಚ್ ಇರುತ್ತೆ. ಸೊ ಅದನ್ನು ಮಾಡಿ ಇದನ್ನು ಮಾಡಬೇಕು. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಫಸ್ಟ್ ಒಂದು ಸ್ಕೀಮಾ ಅಂತ ಇರುತ್ತೆ. ಸ್ಕೀಮಾ ಈಸ್ ನಥಿಂಗ್ ಬಟ್ ಓವರ್ ಆಲ್ ಡಿಸ್ಕ್ರಿಪ್ಷನ್ ಆಫ್ ದ ಡಾಟಾಬೇಸ್ ಡಿಸೈನ್ ಅಂತ. ಸೊ ಅದ್ರದ್ದು ಒಂದು ಸ್ಕೀಮಾ ರೆಡಿ ಮಾಡ್ಕೊಳ್ತಾರೆ. ಆ ಸ್ಕೀಮಾದೊಳಗೆ ಏನೇನು ಕೊಟ್ಟಿರ್ತಾರೆ ಅಂತ ಅಂದರೆ, ಸೊ ಹೆಂಗೆ ಅದನ್ನು ಬ್ರೇಕ್ ಮಾಡ್ಬೋದು. ಸೊ ಎಕ್ಸ್ಪರ್ಟ್ ಯಾರು, ಇವಾಗ ಒಂದು ಸಾಫ್ಟ್ವೇರ್ ಕಂಪ್ನಿ ಅಂದರೆ ದೇರ್ ಆರ್ ಮಲ್ಟಿಪಲ್ ಡೆವಲಪರ್ಸ್. ಸೊ ಇದಕ್ಕೆ ಒಂದು ಡೆವಲಪರ್ ಇರ್ತಾರೆ. ಯಾವ ಥರ ಬ್ರೇಕ್ ಮಾಡ್ಬೋದು, ಯಾವ ಥರ ಇದನ್ನು ಮಾಡ್ಬೋದು, ಓಕೆ. ಸೊ ಆ ಥರ ಎಲ್ಲ ಐಡಿಯಾಸು ಇರುತ್ತೆ. ಸೊ ಆ ಥರ ಎಲ್ಲದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತ ಅಂದರೆ, ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ಎಂಡ್ ಯೂಸರಿಗೆ ಕೊಡ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕರಿತೀವಿ. ಸೊ ಗೈಸ್, ಇವತ್ತಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ಏನು, ಅದ್ರ ಡೀಟೇಲ್ ಸ್ಟಡಿ ಏನು, ಸೊ ಅದ್ರದ್ದು ಹೆಂಗೆ ಏನು ಅಂತ ನಿಮಗೆಲ್ಲ ಗೊತ್ತಾಗಿದೆ. ಸೊ ಇವಾಗ ಬೇಸಿಕಲಿ ನಿಮ್ಗೆ ಯಾರಾದರೂ ಬಂದು ನಾಳೆ ಸಾಫ್ಟ್ವೇರ್ ಇಂಜಿನಿಯರಿಂಗ್, ವಾಟ್ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲ್ತಿದ್ದೀರಾ ನೀವು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಅಂದರೆ ಏನು ಅಂತಂದರೆ ಇಷ್ಟಂತೂ ನಿಮಗೆ ಗೊತ್ತಿರಬೇಕು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಸ್ ಎ ಪ್ರೊಸೆಸ್ ಆಫ್ ಡೀಟೇಲ್ ಸ್ಟಡಿ ಆಫ್ ಎ ಸಾಫ್ಟ್ವೇರ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ನ ಡೀಟೇಲಾಗಿ ಸ್ಟಡಿ ಮಾಡಿ ಅದರ ಔಟ್ಪುಟ್ನ ಓವರ್ಕಮ್ ಮಾಡಿ ಗುಡ್ ಸಾಫ್ಟ್ವೇರ್ನ ಡೆವಲಪರ್ಸಿಗೆ ಮೀನ್ಸ್ ಎಂಡ್ ಯೂಸರ್ಸಿಗೆ ಕೊಡೋದನ್ನೇ ನಾವು ಏನಂತ ಕರಿತೀವಿ ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಸೊ ಲೆಟ್ಸ್ ಸ್ಟಾಪ್ ಹಿಯರ್. ಸೊ ಇಟ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.